ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೆ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ನಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ಸಿದ್ಧಾರೂಢರ ಚರಿತ್ರೆಯಲ್ಲಿ ಸಿದ್ಧಾರೂಢರು ಗುರುಶೋಧನೆಗಾಗಿ ಹೋಗುತ್ತಾ ಮಾರ್ಗ ಮಧ್ಯದಲ್ಲಿ ನಡೆಯುತ್ತಾ ಸಂಚಾರ ಮಾಡುತ್ತಾ ಶ್ರೀಶೈಲ ಪ್ರಯಾಣ ಮಾಡಿದ್ದರು. ಆ ಶ್ರೀಶೈಲ ಪ್ರಯಾಣವನ್ನು ಹೇಗಿತ್ತು ಎಂದು ನೋಡೋಣ. ಅದಕ್ಕೂ ಮೊದಲು ನಿಮ್ಮ ಸ್ಪಿರಿಚುವಾಲಿಟಿ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಸಿದ್ಧಾರೂಢರು ಗುರುಶೋಧನೆಯ ಮಾರ್ಗದಲ್ಲಿ ಗುರುವಿನ ಶೋಧನೆಯನ್ನು ಮಾಡುತ್ತಾ ಗುರುವಿನನ್ನು ಹುಡುಕುತ್ತಾ ತಿರುಗುತ್ತಾ ಸಿದ್ಧನು ಹೈದರಾಬಾದಕ್ಕೆ ಬಂದನು. ಅಲ್ಲಿ ತನಗೆ ಇಷ್ಟ ಬಂದ ಗುರು ಸಿಗಲಿಲ್ಲ. ಮುಂದೆ ಅಲ್ಲಿಂದ ಗೋವನಕೊಂಡಕ್ಕೆ ಹೋದನು. ಅಲ್ಲಿ ಒಂದು ಹಳೆಯ ಗುಡಿಗೆ ಹೋದನು. ಅಲ್ಲಿ ತಪಸ್ಸು ಮಾಡಲು ಒಂದು ಗವಿ ಇತ್ತು. ಅಲ್ಲಿ ಅವನು ತಪಸ್ಸು ಮಾಡಿದನು. ತಪಸ್ಸಿನ ಪರಿಣಾಮವಾಗಿ ಅವನಿಗೆ ಜ್ಞಾನಜ್ಯೋತಿ ಕಾಣಿಸಿತು. ಅದರಿಂದ ದಿವ್ಯ ಜ್ಞಾನವನ್ನು ಪಡೆದನು. ಅಲ್ಲಿಂದ ಮುಂದೆ ಹೊರಟನು. ದೇಶಗಳನ್ನು ಸುತ್ತಾಡುತ್ತಾ ನಡೆದನು. ಗುಡಿ ಗಂವರಗಳನ್ನು ದಾಟಿ ಹೋದನು. ನಿದ್ದೆ ನಿರಡಿಕೆಗಳನ್ನು ಲೆಕ್ಕಿಸದೆ ಗುರುದರ್ಶನಕ್ಕಾಗಿ ಮುನ್ನುಗ್ಗುತ್ತಿದ್ದನು. ಹೀಗೆ ಮುಂದೆ ಹೋಗುತ್ತಿರುವಾಗ ಸಿದ್ಧನು ಶ್ರೀಶೈಲ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಒಂದು ಮಠವಿತ್ತು. ಅದರಿಂದ ಸಿದ್ಧನು ಆನಂದ ಪಟ್ಟನು. ಆ ಮಠದಲ್ಲಿ ಓರ್ವ ಮಹಾಸ್ವಾಮಿಗಳಿದ್ದರು. ಅವರನ್ನು ಸಿದ್ಧನು ಕಂಡು ದರ್ಶನ ಪಡೆದನು. ಅವರು ಶ್ರೀಶೈಲ ಸೂರ್ಯ ಸಿಂಹಾಸನ ಮಠದ ಸ್ವಾಮಿಗಳಾಗಿದ್ದರು. ಸಿದ್ಧನು ಆ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಗುರುಗಳು ಅವನಿಗೆ ಆಶೀರ್ವದಿಸಿದರು. ತಮ್ಮ, ನೀನು ಯಾರು? ವಯಸ್ಸು ಎಷ್ಟು? ಎಲ್ಲಿಗೆ ಹೊರಟಿರುವೆ ಎಂದು ಗುರುಗಳು ಸಿದ್ಧನಿಗೆ ಕೇಳಿದರು. ಆಗ ಅವನು, ಗುರುಗಳೇ, ನಾನು ಬಿದರಿಕೋಟೆಯವನು. ನನ್ನ ತಂದೆ ಹೆಸರು ಗುರುಶಾಂತಪ್ಪ. ನನ್ನ ವಯಸ್ಸು ಈಗ 12. ನಾನು ಸದ್ಗುರುವನ್ನು ಹುಡುಕಲು ಹೊರಟಿರುವೆನು ಎಂದು ಉತ್ತರಿಸಿದನು. ಈ ಸಣ್ಣ ವಯಸ್ಸಿನಲ್ಲಿ ಸಿದ್ಧನ ವೈರಾಗ್ಯವನ್ನು ನೋಡಿ ಗುರುಗಳು ಬೆರಗಾದರು. ಅವರಿಗೆ ಈ ಚಿಕ್ಕ ಬಾಲಕನ ಮೇಲೆ ಮತ್ತಷ್ಟು ಪ್ರೀತಿ ಉಂಟಾಯಿತು. ಅವನ ಪರೀಕ್ಷೆ ಮಾಡಬೇಕೆಂದು ಅನಿಸಿತು. ಅದರಿಂದ ಅವರು, ಸದ್ಗುರುವನ್ನು ಪಡೆಯಬೇಕಾದರೆ ಕೆಲವೊಂದು ಲಕ್ಷಣಗಳಿರಬೇಕು. ಲಕ್ಷಣಗಳಿದ್ದರೆ ನಿನಗೆ ಯೋಗ್ಯ ಗುರುಗಳು ದೊರೆಯುತ್ತಾರೆ, ಇಲ್ಲವಾದರೆ ಇಲ್ಲ. ಆ ಎಲ್ಲ ಲಕ್ಷಣಗಳು ನನಗೆ ಗೊತ್ತು ಗುರುಗಳೇ ಎಂದು ಸಿದ್ಧ. ಹಾಗಾದರೆ ಆ ಲಕ್ಷಣಗಳು ಯಾವುವು ತಿಳಿಸು ಎಂದು ಗುರುಗಳು ಸಿದ್ಧನು ಲಕ್ಷಣಗಳನ್ನು ಹೇಳತೊಡಗಿದನು. ಈ ಸಂಸಾರದಲ್ಲಿ ಮಾಯೆ ಮುಸುಕಿದೆ. ಆ ಮಾಯೆ ಎಂದರೆ ಮನದ ಮುಂದಿನ ಆಸೆ. ಆ ಆಸೆಯನ್ನು ಬಿಟ್ಟರೆ ಸಂಸಾರದಲ್ಲಿ ಸುಖ ಉಂಟೆ. ಹೆಣ್ಣು ಮಣ್ಣು ಹೊನ್ನು ಮಾಯೆಯಲ್ಲ, ವಯಸ್ಸಿನಲ್ಲಿರುವ ಆಸೆಯೇ ಮಾಯೆ. ಈ ಮಾಯೆಯನ್ನು ಹರಿದೊಗೆಯುವುದವನೇ. ಯಾರು ಹರಿದೊಗಿತಾರೆ ಅವನೇ ಸಿದ್ಧನಾಗುತ್ತಾನೆ, ಸಿದ್ಧ ಪುರುಷನಾಗುತ್ತಾನೆ. ಹೊನ್ನು ಮಾಯೆ ಎಂಬುವರು ಹೆಣ್ಣು ಮಾಯೆ ಎಂಬುವರು, ಮಣ್ಣು ಮಾಯೆ ಎಂಬುವರು ಹೊನ್ನು ಮಾಯೆಯಲ್ಲ. ಹೆಣ್ಣು ಮಾಯೆ ಎಂಬುವರು ಮಣ್ಣು ಮಾಯೆಯಲ್ಲ. ಮನದ ಮುಂದನ ಆಸೆಯೇ ಮಾಯೆ. ಕಾಣ ಗುಹೇಶ್ವರ ಎಂಬ ವೈರಾಗ್ಯದ ಮೂರ್ತಿ ಮಾಯೆ. ಮನಸ್ಸನ್ನು ಗೆದ್ದ ಮಾಯೆಯ ಕೋಲಾಹಲದ ಅಲ್ಲಮ ಪ್ರಭುಗಳು ಹೇಳುತ್ತಾರೆ, ಈ ಸಂಸಾರದಲ್ಲಿ ಯಾವುದೂ ಸ್ಥಿರವಲ್ಲ. ಎಲ್ಲ ನಶ್ವರ. ಎಲ್ಲ ನೀರಿನ ಮೇಲೆ ಗುಳ್ಳೆಯಂತೆ ನೋಡುವುದರಷ್ಟಲ್ಲೇ ನಾಶವಾಗಿ ಹೋಗೋದು. ಈ ಸಂಸಾರದಲ್ಲಿ ಯಾರಿಗ್ಯಾರೂ ಇಲ್ಲ. ಈ ಒಂದು ವಿಷಮ ಸಂಸಾರ ಎಂದು ಪುರಂದರ ವಿಠ್ಠಲ ದಾಸರು ಹೇಳಿದ್ದಾರೆ. ಶ್ರೀ ಬಸವಣ್ಣವರು ಸಹ ತಮ್ಮ ಒಂದು ವಚನದಲ್ಲಿ, ಚಂದ್ರನು ಉದಯಿಸಿದ ಕೂಡಲೇ ಸಮುದ್ರದ ಉಕ್ಕೇರಿ ಬರುವುದು, ಚಂದ್ರನು ಮುಳುಗಿದ ಕೂಡಲೇ ಸಮುದ್ರ ಉಕ್ಕೇರಿದು ಸಹ ಇಳಿದು ಹೋಗುವುದು. ಅಂದರೆ ಚಂದ್ರನಿಗೂ ಮತ್ತು ಸೂರ್ಯ ಸಮುದ್ರಕ್ಕೂ ಅಷ್ಟೊಂದು ಅನ್ಯೋನ್ಯತೆ ಸಂಬಂಧ ಉಂಟು, ಅಷ್ಟೊಂದು ಪ್ರೀತಿ ಉಂಟು. ಆದರೆ ಅದೇ ಚಂದ್ರನಿಗೆ ರಾಹು ಅಡ್ಡ ಬಂದು ಚಂದ್ರಗ್ರಹಣ ಹಿಡಿದಾಗ ಅಷ್ಟೊಂದು ಅನ್ಯೋನ್ಯ ಸಂಬಂಧ ಇದ್ದ, ಅಷ್ಟೊಂದು ಗೆಳೆತನವಿದ್ದ, ಅಷ್ಟೊಂದು ಪ್ರೀತಿ ಇದ್ದ ಸಮುದ್ರವು ಚಂದ್ರನಿಗೆ ಅಡ್ಡ ಬಂದು ಅವನಿಗೆ ಹಿಡಿದ ಗ್ರಹಣವನ್ನು ಬಿಡಿಸಲಾರದು. ಯಾರಿಗೆ ಯಾರೂ ಸಂಬಂಧವಿಲ್ಲದಂತೆ ಸಮುದ್ರ ಸುಮ್ಮನೆ ಇದ್ದು ಬಿಡುವುದು. ಅದರಂತೆ ಸಮುದ್ರದ ನೀರನ್ನು ಮುನಿಯುವ ಕುಡಿದು ತೀರಿಸಿ ಬಿಡುವಾಗ ಚಂದ್ರನು ಅಡ್ಡ ಬಂದು ಸಮುದ್ರದ ನೀರನ್ನು ಉಳಿಸಲಾರನು. ಯಾರಿಗೂ ಯಾರೂ ಸಂಬಂಧ ಇಲ್ಲದಂತೆ ಚಂದ್ರನು ಸುಮ್ಮನಿದ್ದು ಬಿಡುವನು. ಅಂದರೆ ಸಮುದ್ರಕ್ಕೆ ತೊಂದರೆ ಬಂದಾಗ ಅದರ ಗೆಳೆಯನಾದ ಚಂದ್ರನು ಸಹಾಯವಾಗುವುದಿಲ್ಲ. ಚಂದ್ರನಿಗೆ ತೊಂದರೆ ಬಂದಾಗ ಅವನ ಗೆಳೆಯನಾದ ಸಮುದ್ರನಾಥನು ಸಹಾಯ ಮಾಡುವುದಿಲ್ಲ. ಈ ಒಂದು ಸಂಕಟ ಕಾಲದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುವುದಿಲ್ಲ. ಸಂಕಟ ಬಂದಾಗ ವೆಂಕಟರಮಣ ಎನ್ನಬೇಕಾಗುತ್ತದೆ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚು ಉದಯ, ಚಂದ್ರ ಕುಂದೆ ಕುಂದ ಉದಯ.
ಚಂದ್ರನಿಗೆ ರಾವು ಅಡ್ಡ ಬಂದಲ್ಲಿ ಎಂಬುದಿ ಬೊಬ್ಬಿಟ್ಟಿತ್ತೆ ಅಯ್ಯ. ಅಂಬುದಿಯ ಮುನಿಯ ಪೋಷಣ ಕೊಂಬಲ್ಲಿ ಚಂದ್ರನ ಮಡ್ಡ ಮಂದೇನ್ ಅಯ್ಯಂ. ಜಂಗದ ನಟ್ಟ ನೀನೇ ಕುಡಲ ಸಂಗಮದೇವಂ. ಬಸವಣ್ಣವರ ವಚನಂ. ವಿಷಯ ಆಸಕ್ತಿಯನ್ನು ತಡೆಯುವುದು ಕ್ಷಮೆ. ಜ್ಞಾನೇಂದ್ರಿಯಗಳನ್ನು ಸ್ವಾಧೀನಪಡಿಸುವುದೇ ದಯೆ. ಗುರು ದೇವ ಶಾಸ್ತ್ರಗಳಲ್ಲಿ ವಿಶ್ವಾಸ ಇರುವುದೇ ಶ್ರದ್ಧೆ. ವಿಷಯ ಅತೀತವಾಗಿ ಇರುವುದೇ ಉಪರತಿಯು. ದುಃಖಗಳನ್ನು ಸಹಿಸುವುದೇ ತಿತಿಕ್ಷೆ. ಸುಖ ದುಃಖಗಳನ್ನು ನಿಗ್ರಹಿಸುವುದೇ ಸಮಾಧಾನ. ಈ 6 ಲಕ್ಷಣಗಳ ಉಳ್ಳವನಿಗೆ ಸದ್ಗುರುವಿನ ದರ್ಶನವಾಗುವುದು ಎಂದು ಸಿದ್ಧನು ಶ್ರೀಶೈಲ ಸೂರ್ಯಸಿಂಹಾಸನ ಮಠದ ಸ್ವಾಮಿಗಳಿಗೆ ತಿಳಿಸಿದರು. ಮುದ್ದು ಬಾಲಕನ ಈ ಮಾತುಗಳನ್ನು ಕೇಳಿದ ಸ್ವಾಮಿಗಳು ಅವನನ್ನು ತಮ್ಮ 2 ಬಾಹುಗಳಲ್ಲಿ ಪ್ರೀತಿಯಿಂದ ತಾಯಿಯಂತೆ ಅಪ್ಪಿಕೊಂಡು ಆನಂದದ ಕಣ್ಣೀರು ಸುರಿಸಿದರು. ಬಾಲಕ, ನೀನು ಮಾನವ ರೂಪದಿಂದ ಬಂದಿರುವ ಪ್ರತ್ಯಕ್ಷ ಈಶ್ವರನ ಸ್ವರೂಪನು. ನಿಜವಾಗಿ ನಿನಗೆ ಸದ್ಗುರು ದೊರೆಯುವುದು ಅವನಿಂದ. ನೀನು ಲೋಕ ಕಲ್ಯಾಣ ಕಾರ್ಯ ಕೈಗೊಳ್ಳುವೆ. ನಿನ್ನ ಕೀರ್ತಿ ಸೂರ್ಯ ಚಂದ್ರರು ಇರುವವರೆಗೂ ಬಾಳಿ ಬೆಳಗಲಿ ಎಂದು ಸಿದ್ಧನನ್ನು ಸ್ವಾಮಿಗಳು ತಮ್ಮ ಹೃದಯ ತುಂಬಿ ಹರಿಸಿ ಕಳಿಸಿದರು. ಅಲ್ಲಿಂದ ಸಿದ್ಧನು ಗುರುಗಳ ಆಶೀರ್ವಾದ ತೆಗೆದುಕೊಂಡು ರಾಯಚೂರಿಗೆ ಹೋದನು. ಅಲ್ಲಿ ಶ್ರೀ ವೀರಭದ್ರನನ್ನು ಕುರಿತು ಧ್ಯಾನಮಗ್ನನಾದನು. ವೀರಭದ್ರನ ದರ್ಶನ ಪಡೆದುಕೊಂಡು ನವನಂದಿ ಕ್ಷೇತ್ರಕ್ಕೆ ಹೋದನು. ಅಲ್ಲಿಂದ ಸುರಪುರಕ್ಕೆ ಬಂದನು. ಅಲ್ಲಿಂದ ಮುಳ್ಳುಗಸಿಯ ಬಳಿ ಇದ್ದ ಶಿವಾಲಯಕ್ಕೆ ಹೋದನು. ಅಲ್ಲಿಂದ ಗುಡಗಂಟಿಗೆ ಹೋದನು. ಅಲ್ಲಿಯ ಮಲ್ಲಿಕಾರ್ಜುನನ ದರ್ಶನ ತೆಗೆದುಕೊಂಡು ಮಠಕ್ಕೆ ಹೋದನು. ಆ ಮಠದಲ್ಲಿ ಗಜದಂಡ ಸ್ವಾಮಿಗಳಿದ್ದರು. ಅವರಿಗೆ ಸಾಷ್ಟಾಂಗವೆರಗಿದನು. ತಾನು ಯಾರು ಹಾಗೂ ತಾನು ಬಂದ ಸಂಗತಿಗಳನ್ನು ತಿಳಿಸಿದನು. ಹಾಗಾದರೆ ನೀನು ಶಾಸ್ತ್ರವನ್ನು ಕಲಿಯಬೇಕು ಎಂದು ಸ್ವಾಮಿಗಳು ಆಜ್ಞಾಪಿಸಿದರು. ಅದರಂತೆ ಸಿದ್ಧನು ಸದ್ಗುರುವಾದ ಗಜದಂಡ ಗುರುಗಳ ಸೇವೆ ಮಾಡಿಕೊಂಡು ಶಾಸ್ತ್ರವನ್ನು ಓದಿ ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಸಾಕ್ಷಾತ್ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಆರೂಢರು ಸಹಿತ ತಮ್ಮ ಗುರುವಿನಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ. ಎಲ್ಲವನ್ನ ಬಲ್ಲವರಾಗಿದ್ದರೂ ಕೂಡ ಅವರಿಗೆ ನಾನು ಎಲ್ಲವನ್ನ ತಿಳಿದಿದ್ದರೂ ಸಹಿತ ತಿಳಿದಿಲ್ಲ ಅನ್ನೋ ಹಾಗೆ ಗುರುವಿನ ಬಳಿ ಹೋಗಿ ಕುಳಿತು ಶಾಸ್ತ್ರವನ್ನು ಕಲಿತು ಗುರುವಿನ ಪ್ರೀತಿಗೆ ಪಾತ್ರರಾಗಿ ಮೋಕ್ಷದ ಹಾದಿಯನ್ನು ಹಿಡಿಯುತ್ತಾರೆ. ಈ ಭವಚಕ್ರದಿಂದ ಬಿಡುಗಡೆ ಹೊಂದಬೇಕಾದರೆ ಗುರುಮಾರ್ಗದಿಂದಲೇ ಮಾತ್ರ ಸಾಧ್ಯದ. ಭವಚಕ್ರವನ್ನು ಬಿಡುಗಡೆ ಹೊಂದಬೇಕಾಗಿರ್ತಕ್ಕಂಥದ್ದು, ಈ ಭವಚಕ್ರವನ್ನು ಬಿಡಿಸುವ ಏಕೈಕ ಸಾಮರ್ಥ್ಯ ಯಾರಲ್ಲಿದೆ ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನಲ್ಲಿದೆ. ಗುರುವಿನಿಂದ ಮಾತ್ರ ಈ ಕಾರ್ಯ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಶಾಸ್ತ್ರವನ್ನು ಬಲ್ಲ ಸಾಕ್ಷಾತ್ ಪರಮಾತ್ಮನ ಅವತಾರಿ ಪುರುಷನಾಗಿದ್ದರೂ ಸಹಿತ ಗುರುವಿನ ಮುಖಾಂತರ, ಗುರುವಾಣಿಯ ಮುಖಾಂತರ ಭವಚಕ್ರದಿಂದ ಬಿಡುಗಡೆ ಹೊಂದೋದಕ್ಕೆ ನಮ್ಮ ಸಿದ್ಧಾರೂಢರು ಗಜದಂಡ ಗುರುಗಳ ಹತ್ರ ಶಾಸ್ತ್ರಾಭ್ಯಾಸವನ್ನು ಮಾಡಿ ತಮ್ಮ ಒಂದು ಲೋಕದ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೆ. ತಮ್ಮ ಕಲ್ಯಾಣದ ಜೊತೆಗೆ ಲೋಕದ ಕಲ್ಯಾಣವನ್ನು ಮಾಡುತ್ತಾ ಜಗದ ಹುಚ್ಚನ್ನು ಬಿಡಿಸಿ ನಿಚ್ಚಳ ಮಾಡಲು ಬಂದಿರತಕ್ಕಂಥ ಆರೂಢ ಗುರು ಇವರು. ನನ್ನ 2 ನುಡಿಗಾನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸಂ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳಾದಿ.